ಹಾಸಿಗೆ ಕೆಳಗೆ ಈ ಕಾಗದ ಇತ್ತು. ಏನಾರು ಬಂದಿದ್ದಾಳ ನೋಡಿ. ಅಪ್ಪಾಜಿ, ನಿಮ್ಮನ್ನೆಲ್ಲ ಧಿಕ್ಕರಿಸಿ ಹೋಗ್ತಾ ಇದ್ದೇನೆ, ಕ್ಷಮಿಸಿ. ಇದು ನನಗೆ ಅನಿವಾರ್ಯವಾಗಿತ್ತು. ಕಾಲೇಜು ದಿನಗಳಿಂದ ಪ್ರೀತಿಸುತ್ತಿದ್ದೆ. ಅವನ ಜೊತೆ ಹೋಗುತ್ತಿದ್ದೇನೆ. ಊರಲ್ಲಿ ಈ ಕಾರಣದಿಂದಾಗಿ ಗಲಾಟೆ ದೊಂಬಿಗಳಾಗಬಹುದೆಂದು ಹೆದರಿ ಯಾರಲ್ಲಿ ಹೇಳದೆ ಹೊರಟಿದ್ದೇನೆ. ಇದು ನನ್ನ ಸ್ವಂತ ನಿರ್ಧಾರ. ನನ್ನ ಜೊತೆಗಾರರ ಯಾರ ಚಿತಾವಾಣಿಯೂ ಇಲ್ಲ. ವಿಷಯ ಗುಟ್ಟಾಗಿರಲಿ. ಇತಿ ನಿಮ್ಮ ಕೆಟ್ಟ ಮಗಳು ಶಾಲಿನಿ. ಹೋಯ್ತು ಹೋಯ್ತು, ಎಲ್ಲ ಹೋಯ್ತು. ಮಗಳು ಮಾನ ಮರ್ಯಾದೆನ ಪೂರ್ತಿ ಹರಾಜು ಹಾಕ್ಬಿಟ್ಲಿ. ಎಷ್ಟು ಮುದ್ದಾಗಿ ಅವಳನ್ನ ಜೋಪಾನವಾಗಿ ಸಾಕಿದ್ದೆ ನೀನು. ಈಗ ಯಾವೊಂದು ಜೊತೆಲಿ ಓಡೋದ್ಲು. ಗುಲಾಬಿಗಾದ ಗತಿ ಇವಳಿಗೂ ಆದ್ರೆ ನಾನು ಏನ್ ಮಾಡ್ಲಿ? ನಮಸ್ಕಾರ ಸರ್. ನೀವು ಯಾಕೆ ಬಂದ್ರಿ ಅಂತ ನನಗೆ ಗೊತ್ತು ಸರ್. ಶಾಲಿನಿ ಓಡೋಗಿದ್ದಕ್ಕೂ ನನಗೂ ಸಂಬಂಧ ಇಲ್ಲ ಸರ್. ಏನು ರೆಡಿಮೇಡ್ ಇನ್ಸ್ಟೆಂಟ್ ಉತ್ತರನಾ? ಹೇಳ್ದಷ್ಟು ಉತ್ತರ ಕೊಡು. ಶಾಲಿನಿ ಯಾವಾಗಲೆಲ್ಲ ಬರ್ತಾ ಇದ್ಲು? ಇಂತಿಂಥ ಟೈಮ್ ಅಂತೂ ಇರಲಿಲ್ಲ ಸರ್. ಆಗಾಗ ಬಂದು ಫೋನ್ ಮಾಡ್ತಾ ಇದ್ಲು. ಒಬ್ಬಳೇ ಬರ್ತಾ ಇದ್ಲಾ ಜೊತೆಗಿನ್ಯಾರಾದರೂ? ಒಬ್ಬಳೇ ಬರ್ತಿದ್ಲು ಸರ್. ಒಂದೊಂದು ಸರಿ ಆ ಸದಾಶಿವಯ್ಯನವ್ರ ಮಗಳು ಕಾವ್ಯನ ಜೊತೆ ಬರ್ತಾ ಇದ್ದಿದ್ದನ್ನು ಗಮನಿಸಿದ್ದೇನೆ ಸರ್. ಶಾಲಿನಿ ಮಾಡ್ತಾ ಇದ್ದ ಫೋನ್ ನಂಬರು ನಿನ್ನ ಹತ್ರ ಇದೆಯಾ? ಇದೆ ಸರ್. ನೋಡಿ ಸರ್, ಇದ್ರಾಗೆ ಎಲ್ಲ ನಂಬರ್ಗಳು ಇದೆ. ಆದರೆ ಶಾಲಿನಿ ಯಾವ ನಂಬರಿಗೆ ಮಾಡ್ತಿದ್ಲು ಅಂತ ಗೊತ್ತಿಲ್ಲ. ಕೊನೆಯದಾಗಿ ಯಾವಾಗ ಫೋನ್ ಮಾಡಿದ್ಲು? 2 ದಿನದ ಕೆಳಗೆ ಬಂದಿದ್ಲು ಸರ್. ಅದು ಆ ಬಿಲ್ಲಲ್ಲಿ ಇದೆ ಸರ್. ಸರಿ, ಪ್ರತಿದಿನ ನಮ್ಮ ಸ್ಟೇಷನಿಗೆ ಬಂದು ನಾನು ಸ್ವಲ್ಪ ನೋಡಬೇಕಾಗುತ್ತೆ. ಸರಿ ಸರ್, ನೀವು ಎಷ್ಟೊತ್ತಿ ಬೇಕಾದ್ರೂ ಕರೀರಿ ಸರ್, ನಾನು ಬರ್ತೇನೆ. ಕಾವ್ಯ, ಅಳ್ಬೇಡ, ನಿನಗೇನೂ ಆಗಲ್ಲ. ಅಲ್ಲ ಕಾವ್ಯ, ನಿನ್ನ ಫ್ರೆಂಡ್ ಶಾಲಿನಿ ಓಡೋಗಿರೋದಕ್ಕೆ ನಿನಗೆ ಹೇಗೆ ಶಿಕ್ಷೆ ಆಗುತ್ತೆ ಹೇಳು? ನೋಡು, ಅಳ್ಬೇಡ ಅಂತ ಹೇಳ್ತಾ ಇಲ್ವಾ?
ನಮಸ್ಕಾರ ಸರ್. ನಮಸ್ಕಾರ. ಏನು ನೀವಿಲ್ಲಿ? ಡ್ಯೂಟಿ ಮೇಲೆ ಸರ್. ನಿಮ್ಮ ಮಗಳ ಕಾವ್ಯನ ಸ್ಟೇಷನ್ವರೆಗೂ ಕರ್ಕೊಬರ್ಲಿಕ್ಕೆ ಹೇಳಿದ್ದಾರೆ. ಹೆಣ್ಣುಮಗಳು ಏಕಾಏಕಿ ಹೀಗೆ ಸ್ಟೇಷನ್ಗೆ ಕರೆದ್ರೆ ಹೆದರ್ಕೊಳ್ಳೋದಿಲ್ವೇ? ನಿಮಗೆ ಏನಾದರೂ ಪ್ರಶ್ನೆಗಳನ್ನ ಕೇಳಬೇಕು ಅಂತಿದ್ರೆ ಇಲ್ಲೇ ಕೇಳ್ಬೋದಲ್ಲ? ಡ್ಯೂಟಿ ಸರ್, ಮೇಲ್ ಆಫೀಸರ್ ಹೇಳಿದ್ದಾರೆ ಖುದ್ದ ಕರ್ಕೊಬರ್ಲಿಕ್ಕೆ. ಇದೊಳ್ಳೆ ಉಭಯ ಸಂಕಟ ಆಯ್ತಲ್ಲ. ಅಪ್ಪಯ್ಯ, ನಾನು ಹೋಗಿ ಬರ್ತೀನಿ. ಹಾಗಲ್ಲ ಮಗಳೇ. ಇಲ್ಲಪ್ಪ, ನಂದೇನೂ ತಪ್ಪಿಲ್ಲ ಅಂದಮೇಲೆ ನಾನು ಯಾಕೆ ಹೆದರ್ಕೋಬೇಕು? ನಾ ಹೋಗಿ ಬರ್ತೀನಿ. ಗುರುಗಳೇ, ನೀವೇನು ಯೋಚನೆ ಮಾಡಿಬಿಡಿ. ನಾನು ಕಾವ್ಯನ ಜೊತೆ ಹೋಗಿ ಬರ್ತೀನಿ. ಒಂದ್ಸಲ ಎಲ್ಲ ಕ್ಲಿಯರ್ ಆದರೆ ಒಳ್ಳೇದಲ್ವಾ? ಹೌದು ಕಿರಣ, ಆದರೂ ನಂಗೆ ಯಾಕೋ. ಗುರುಗಳೇ, ನೀವೇನು ಯೋಚನೆ ಮಾಡಿ, ನಾನು ಇದ್ದೀನಿ. ಬನ್ನಿ, ನಾನು ನಿಮ್ಮ ಜೊತೆ ಬರ್ತೀನಿ. ಬಾ ಕಾವ್ಯ. ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲವೇ ಹೂವೆಲ್ಲ, ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲವೇ ಹೂವೆಲ್ಲ, ಬಂದದ್ದೆಲ್ಲ ಜಯಿಸಬೇಕಯ್ಯ ಓ ಮನುಜ, ಬಂದದ್ದೆಲ್ಲ ಜಯಿಸಬೇಕಯ್ಯ. ಕಾಣದಕ್ಕೆ ಚಿಂತೆ ಯಾಕಯ್ಯ, ಗೂಣು ಹಾಕಿ ಕೂರ ಬ್ಯಾಡ, ಗತ್ತಿನಾಗೆ ಬಾಳ ನೋಡ. ಗೂಣು ಹಾಕಿ ಕೂರ ಬ್ಯಾಡ, ಗತ್ತಿನಾಗೆ ಬಾಳ ನೋಡ. ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲವೇ ಹೂವೆಲ್ಲ. ಶಾಲಿನಿ ಜೊತೆ ಬೇರೆ ಯಾರಿದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಉತ್ತರ ನಮ್ಮನೆ ಕಡೆಗೂ ಬರುತ್ತೆ. ಹೇಗಿದ್ ಮನೇನ ಇಲ್ಲಿಗೆ ತಂದಿಟ್ಬಿಟ್ಲು. ಏನಾಗುತ್ತೋ ಏನೋ. ಸದ್ಯ ನನ್ನ ಮಗಳಿಗೆ ಏನೂ ಆಗದಿದ್ರೆ ಸಾಕು. ಆ ದೇವ್ರಿಗೆ ತುಪ್ಪ ದೀಪ ಹಚ್ತೀನಿ. ಮಾಟ ಮಂತ್ರ ತಂತ್ರಗಳೆಲ್ಲ ಉಲ್ಟಾ ಹೊಡೆದ್ರೆ ಹೀಗೆ ಆಗೋದು. ನನ್ನನ್ನು ಬೀಳ್ಸೋದಕ್ಕೋಸ್ಕರ ಬನದ ದೇವ್ರ ಹತ್ರ ಕುಂಕುಮದ ಪ್ರಸಾದ ಮಾಡಿಸಿದ್ಲು. ಈಗ ತಾನೇ ಬಿದ್ಲು. ಕರ್ಕೊಂಡು ಬನ್ನಿ. ಓ ಕಾವ್ಯ, ಕಮ್ ಕಮ್. ಶಾಲಿನಿ ಎಷ್ಟು ದಿನದಿಂದ ಪರಿಚಯ? ಅವಳು ನನಗೆ ಚಿಕ್ಕ ವಯಸ್ಸಿಂದನೂ ಗೊತ್ತು. ಸೆಕೆಂಡ್ PUC ನಾನು ಅವಳು ಕ್ಲಾಸ್ಮೇಟ್. ನಂತರ ಓದೋದಕ್ಕೆ ಅಂತ ಮಂಗಳೂರಿಗೆ ಹೋದ್ಲು. ಶಾಲಿನಿ ನಿಮ್ಮ ಹತ್ರ ಎಲ್ಲ ವಿಷಯ ಹೇಳ್ತಾ ಇದ್ಲಾ? ಹಾಗಂದ್ರೆ ಹೇಗೆ ಇನ್ಸ್ಪೆಕ್ಟರ್? ಸ್ನೇಹಿತರು ಅಂದಮೇಲೆ ಪರ್ಸನಲ್ ಮ್ಯಾಟ್ರ್ ಇದ್ದೇ ಇರುತ್ತಲ್ವಾ? ಎಲ್ಲ ವಿಷಯನೂ ಮಾತಾಡೋಕ್ಕಾಗತ್ತಾ? ನಿಮ್ಮ ಹತ್ರ ಕೇಳಿದ್ನೇನ್ರಿ, ಕುತ್ಕೊಳ್ರಿ ಸುಮ್ಮನೆ. ಹೆಚ್ಚಿನ ವಿಷಯಗಳು ಪರಸ್ಪರ ಮಾತಾಡ್ತಾ ಇದ್ವಿ. ಅವಳಿಗೆ ಯಾರಾದ್ರೂ ಲವರ್ ಇದ್ರಾ? ಹೌದು, ಆ ಹುಡುಗನ ಹೆಸರು ಅಂತ ಮಾತ್ರ ಗೊತ್ತು. ಅವನು ಯಾವೂರ್ನವನು? ಮೋಸ್ಟ್ಲಿ ಬೆಂಗಳೂರಿನವನಿರ್ಬೋದು. ಅವನನ್ನು ನೀವು ನೋಡಿದ್ದೀರಾ? ಇಲ್ಲ ಸರ್, ಅವಳ ಲವ್ ವಿಷಯ ಇತ್ತೀಚೆಗೊಂದಿನ ಅದು ನಾನು ಬಲವಂತ ಮಾಡಿ ಕೇಳಿದ್ದಕ್ಕೆ ಸ್ವಲ್ಪ ಸ್ವಲ್ಪ ಹೇಳ್ತಿದ್ಲು. ಪ್ರತಿದಿನ ತಪ್ಪದೆ ಅವನಿಗೆ ಫೋನ್ ಮಾಡ್ತಿದ್ಲು. ಫೋನ್ನಲ್ಲಿ ಏನು ಮಾತಾಡ್ತಾ ಇದ್ಲು? ಅಲ್ಲ ಸರ್, ಅದು ಇವಳಿಗೆ ಗೊತ್ತಾಗಬೇಕು. ರೀ, ಏನ್ರಿ ನಿಮ್ಮ ಹೆಸರು? ಕಿರಣ್ ಅಂತ. ಕಿರಣ್, ನೀನು ಸುಮ್ಮನಿರು. ನನಗೆ ಗೊತ್ತಿರೋ ಉತ್ತರ ನಾನೇ ಹೇಳ್ತೀನಿ. ಸರ್, ಹುಡುಗ ಬೇರೆ ಜಾತಿಯವನು. ಅವನ ಜೊತೆ ಮದುವೆಗೆ ಮನೆಯವ್ರು ಒಪ್ಪೋದು ತುಂಬ ಕಷ್ಟ ಅಂತ ನನಗೆ ಆಗಾಗ ಹೇಳ್ತಿದ್ಲು.
ನೀವು ಅವಳಿಗೆ ಇದು ತಪ್ಪು ಅಂತ ಕನ್ವಿನ್ಸ್ ಮಾಡ್ತಾ ಇರಲಿಲ್ವಾ? ಇಲ್ಲ ಸರ್, ಪ್ರೀತಿ ಅನ್ನೋದು ಪರ್ಸ್ನಲ್ ಮ್ಯಾಟ್ರ್ ಆದ್ದರಿಂದ ಅದ್ರ ಬಗ್ಗೆ ಹೆಚ್ಚಿಗೆ ಏನು ಹೇಳೋಕ್ಕಾಗ್ತಿರ್ಲಿಲ್ಲ. ಆದರೆ ಈ ವಿಷಯ ಅಪ್ಪ ಅಮ್ಮಂಗೆ ತಿಳಿಸು, ಸಮಸ್ಯೆ ಪರಿಹಾರ ಮಾಡೋಣ, ಗುಟ್ಟಾಗಿ ಯಾವುದೇ ನಿರ್ಧಾರ ತಗೋಬೇಡ, 10 ಸಲ ಯೋಚಿಸು ಅಂತ ಮಾತ್ರ ತಿಳಿಸ್ತಿದ್ದೆ. ಈಗ ಹೀಗಾಗಿದೆಯಲ್ಲ, ಇದಕ್ಕೇನು ಹೇಳ್ತೀರಾ? ನಾನೇನು ಹೇಳಿ ಸರ್, ಈ ಥರ ಮಾಡಬೇಡ ಅಂತ ಹೇಳಿದ್ದೆ. ನನಗೆ ಗೊತ್ತಿರೋ ಅಷ್ಟು ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ಬಹುಶಃ ಮಂಗಳೂರು, ಬೆಂಗಳೂರು, ನಂತರ ದುಬೈ ಅನ್ನೋ ರೀತಿ ಅವ್ರ ಪ್ಲ್ಯಾನ್ ಇರಬಹುದು. ಇದು ನಿಮಗೆ ಹೇಗೆ ಗೊತ್ತು? ಅವಳು ಫೋನಲ್ಲಿ ಮಾತಾಡಬೇಕಾದ್ರೆ ಅಸ್ಪಷ್ಟವಾಗಿ ಕೇಳಿರೋ ಮಾತಿದು. ಅವಳ ಪತ್ತೆಗೆ ನೀವು ಪೂರ್ತಿ ಸಹಕಾರ ಕೊಡಬೇಕಾಗುತ್ತೆ. ಆಯಿತು ಸರ್. ಸದಾಶಿವಯ್ಯ ದೊಡ್ಡ ಕಲಾವಿದರು, ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತು. ಅವಶ್ಯಕತೆ ಬಿದ್ದರೆ ನೀವು ಮತ್ತೆ ಬರಬೇಕಾಗುತ್ತೆ. ಏನೇ ಆದರೂ ಇದರಿಂದ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತಷ್ಟೇ ನನ್ನ ಆಸೆ. ನಾವಿನ್ನು ಬರ್ತೀವಿ. ಅಮ್ಮ ನಿಧಾನಮ್ಮ. ಅಯ್ಯೋ, ನಿನ್ನ ಕೂದಲು ಎಷ್ಟೊಂದು ಸಿಕ್ಕಿದೆಯೇ, ಎಣ್ಣೆನೇ ಹಚ್ಚಲ್ಲ. ಇಲ್ಲ ಅಮ್ಮ ಅಮ್ಮ ಅಂತೀಯ. ನಾಳೆ ಮದುವೆ ಆಗಿ ಗಂಡನ ಮನೆಗೆ ಹೋದರೆ ಏನು ಮಾಡ್ತೀವೋ ಏನೋ. ರೀ ರೀ, ಈ ಊರಲ್ಲಿ ನಿಮ್ಮದೇನ್ರಿ ಹೆಸರು? ಅದೇ ನಿಮ್ಮ ಮಗಳು ನೋಡಿ, ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತು ಬಂದು ಅವಳದ್ದೇ ಹೆಸರು. ಆ ಶಾಲಿನಿ ಜೊತೆ ತಿರುಗಾಡೋದೇನು, ಅವ್ರ ಮನೆಗೆ ಹೋಗಿ ಬಾಗ್ನ ತರೋದೇನು, ಎಲ್ಲ ನನ್ನ ದುರಾದೃಷ್ಟ. ನನ್ನ ಮದುವೆ ನಿಂತೋಗ್ಲಿ ಅಂತಾನೆ ಹೀಗೆಲ್ಲ ಆಗ್ತಾ ಇದೆ. ರೀ, ಒಂದು ವೇಳೆ ಆ ಗಂಡಿನ ಮನೆಯವ್ರಿಗೆ ಹುಡುಗಿ ತಂಗಿ ಇಂಥವಳು ಅಂತ ಗೊತ್ತಾಗಿ ಅವ್ರಿಗೆ ಮದುವೆನೇ ಬೇಡ ಅಂದ್ಬಿಟ್ರೆ ಏನ್ರಿ ಗತಿ? ಅಮ್ಮ, ನನ್ನ ಮದುವೆ ನಿಲ್ಲಿಸೋದೇ ಇಲ್ಲಿ ಕೆಲವ್ರ ಉದ್ದೇಶ. ನಿಮಗೆಲ್ಲ ಒಂದು ತಲೆ, ಆ ತಲೆ ಒಳಗೆ ಮೆದುಳು, ಅದರಲ್ಲಿ ಒಂಚೂರು ವಿವೇಚನೆಯನ್ನು ದಿದ್ದಿದ್ರೆ ಗೊತ್ತಾಗ್ತಾ ಇತ್ತು. ಕಾವ್ಯ ತಾನಾಗಿ ತಂದಿಟ್ಕೊಂಡ್ರಂಥ ಪರಿಸ್ಥಿತಿ ಅಲ್ಲ ಇದು. ಅವಳು ಹೀಗೆ ರಾತ್ರಿ ಬೆಳಗಾಗೋದ್ರೊಳಗಡೆ ಊರ್ ಬಿಟ್ಟು ಓಡೋಗ್ತಾಳೆ ಅಂತ ನನಗೇನು ಕನ್ಸು ಬಿದ್ದಿತ್ತ? ಈ ಬುದ್ಧಿ ಅವ್ರ ಜೊತೆ ಸುತ್ತಕ್ಕೆ ಮುಂಚೆನೇ ಇರಬೇಕಿತ್ತಮ್ಮ. ಊರ್ ಕೊಳ್ಳೆ ಆದ್ಮೇಲೆ ಕೋಟೆ ಬಾಗಿಲು ಮುಚ್ಚಿ ಏನು ಪ್ರಯೋಜನ ಹೇಳು? ಹಾಗಂತ ಹೇಳಿ ಇವಳನ್ನೇ ಗೊಬ್ಬರದ ಗುಂಡಿಗೆ ಬಿಸಾಕಕ್ಕಾಗತ್ತಾ? ಇವಳು ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರೋಳೆ. ಏನಾದರೂ ಮಾಡಬೇಕು. ಏನು ಮಾಡ್ತೀರಿ? ಮಗಳು ಮದುವೆ ಪತ್ರಿಕೆನ ಗೋಡೌನ್ಲಿ ಇಟ್ಟಿದ್ದೀರಾ, ಅದನ್ನು ಹಂಚ್ತಿರೋ ಅಥವಾ ನಿಮ್ಮ ಈ ಮಗಳನ್ನ ಕಾಪಾಡೋಕ್ಕೆ ಅಂತ ಪೊಲೀಸ್ ಸ್ಟೇಷನ್ನು ಕೋರ್ಟು ಅಂತ ಅಲಿತಿರೋ? ಇದೆಲ್ಲ ಮದುವೆ ಅನ್ನೋದಾಗೋದಾದ್ರೆ ತಾನೇ ಸಮಸ್ಯೆ. ಈ ಮದುವೆನೇ ನಡೆಯೋದು ಅನುಮಾನ. ನೀವ್ಯಾರೋ ವಾಸ್ತವನ ಅರ್ಥ ಮಾಡ್ಕೋತಾ ಇಲ್ಲ. ಪೊಲೀಸ್ನವರು ಕಾವ್ಯನ ಪ್ರಶ್ನೆ ಮಾಡಿರೋದು ಸಹಜ ಪ್ರಕ್ರಿಯೆ ಅಷ್ಟೇ. ಹಾಗಂದ್ ಮಾತ್ರಕ್ಕೆ ಅವಳು ಅಪರಾಧಿ ಅಲ್ಲ. ಈ ಥರದ್ದು 108 ನಡೀತಾ ಇರತ್ತೆ. ಸುಮ್ಮನೆ ಕತೆಗೆ ರೆಕ್ಕೆ ಪುಕ್ಕಾನೆ ಇಲ್ಲದೆ ಬೆಳೆಸಬೇಡಿ ನೀವು. ನನ್ನಿಂದಾಗಿ ನೀವ್ಯಾರು ನೋವು ಅನುಭವಿಸೋದು ಬೇಡ. ಈ ಸಮಸ್ಯೆನ ನಾನೊಬ್ಳೇ ಎದುರಿಸ್ತೀನಿ. ಅಪ್ಪ, ನೀವು ಮದುವೆ ಕೆಲಸನ ಮುಂದುವರಿಸಿ. ನನಗಾಗಿ ಯಾರು ಯೋಚನೆ ಮಾಡಬೇಡಿ. ಕಾವ್ಯ, ಪುಟಿ, ಇಲ್ಲಿ ನೋಡಿಲಿ. ನೀವು ಈ ರೀತಿ ಅವಳು ಸಪೋರ್ಟ್ ಮಾಡಿನೇ ಅವಳನ್ನ ಹಾಳು ಮಾಡಿಟ್ಟಿರೋದು.
ಎಲ್ಲ ನಾನು ಅನ್ಕೊಂಡಂಗೆ ನಡೀತಾ ಉಂಟು. ಹಿಂಗ ಆದ್ರ ಭಾಳ ಓ ಎಕ್ಸ್ಪ್ರೆಸ್ ಬಾ ಗಜಾನನ ಎಕ್ಸ್ಪ್ರೆಸ್ ಬಂತು. ದಾಲಿ ಬೆಲೆ ನಿಲ್ಸ್ ಇಳಿ ಕೇಳ ಡೋಲ್ ತೆಗಿ ಇಳಿ ಮುಂದೆ ಬರ ಇಲ್ಲ ಇವತ್ತು ಈ ಪದ್ಯಕ್ಕೆ ಕುಣಿಯ ಚಿಟ್ಟಾಣಿ ಕುಣ್ದಂಗೆ ಇರಬೇಕು. ಬಲು ತೋಸವಾಂತೆನ್ನೋ ದಿನ್ನ ತಕ್ಕಲದಿತ್ತ ತಯ್ಯತ್ತ ದಿನ್ನತ್ತ ತಯ್ಯತ್ತ ತೈ ತೈ ತಯ್ಯತ್ತ ತೈ ತೈ ತಯ್ಯತ್ತ ತೈ ತೊಯ್ತದೇಂ ತತ್ತಾದೇಂ 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 ತಲದಾಂ ತೋಂತೋದಿಂದ ತಕ್ಕಲದಿತ್ತ ತಯ್ಯತ್ತ ದಿನ್ನತ್ತ ಹೋಗಿ ಬಲ್ವೇನು ಗಜ ನಪ್ಪತ್ತ ಮೇಲೆ ಏನ್ರಿ ಇದು ಮನೆ ಅಂಗಳನ್ನ ರಂಗಸ್ಥಳ ಮಾಡ್ಕೊಂಡಿದ್ದೀರಲ್ಲ? ತಿನ್ನೇನೆ ಇದಕ್ಕಿಂತ ಸಂತೋಷದ ವಿಷಯ ಇನ್ನೇನಾಗಬೇಕು? ಅಂತದ್ದೇನಾಯ್ತು? ನಿನಗೆ ಸದಾಶಿವ ಈ ಮನೆಯಲ್ಲಿ ಅಗ್ನಿಕುಂಡ ದಗ ದಗ ಅಂತ ಉರಿತಾ ಇದೆ ಕಣೆ. ನಾನು ಅವ್ರ ಮನೆಗೆ ಹೋಗಿ ಸಮಾಧಾನ ಮಾಡೋ ನೆಪದಲ್ಲಿ ಒಂದಷ್ಟು ತುಪ್ಪ ಸುರಿದ್ರೆ ಸಾಕು, ಬೆಂಕಿ ಜ್ವಾಲೆ ಆಕಾಶ ಮುಟ್ಟ. ಇದು ಆ ಕುಟುಂಬದ ಸರ್ವನಾಶದ ಮೊದಲನೇ ಪರ್ವ. ಬೆಂಕಿ ಅಗ್ನಿ? ಹೌದು ಕಣೆ. ನಾನು ಆ ಕುಟುಂಬದ ಮೇಲೆ ಕಲ್ಲು ಹೊತ್ತಾಕಬೇಕು ಅಂತಿದ್ದೆ, ಆದರೆ ಅವರೇ ಚಪ್ಪಡಿ ಎಡ್ತಾ ಇದ್ದಾರೆ. TP ಮೆಂಬರ್ ನಾರಾಯಣ ಸ್ವಾಮಿ ಕಡೆಯಿಂದ ಸುಮ್ಮನೆ ಒಂದು ಸಣ್ಣ ಶಾಕ್ ಟ್ರೀಟ್ಮೆಂಟ್ ಕೊಡಿಸಿದೆ ಅಷ್ಟೇ. ಚಪ್ಪಡಿ ಕಲ್ಲು ತಾನಾಗಿ ಅವ್ರ ಮೇಲೆ ಬೀಳೋದಕ್ಕೆ ಶುರುವಾಯ್ತು. ಆದರೆ ಈಗ ಚಪ್ಪಡಿ ಕಲ್ಲು ಆಯಿಕಟ್ಟಿನ ಜಾಗಕ್ಕೆ, ಅಂದ್ರೆ ನಾನು ಅನ್ಕೊಂಡಿರೋ ಟಾರ್ಗೆಟ್ ಮೇಲೆ ಬೀಳೋದಿದೆಯಲ್ಲ, ಅದನ್ನ ಬುದ್ಧಿವಂತಿಕೆಯಿಂದ ಮಾಡೋದೇ ನನ್ನ ಮುಂದಿನ ಕಾರ್ಯಕ್ರಮ. ಸದಾಶಿವಯ್ಯ.